ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕುರಿತು ನಿಮ್ಮ ತಂದೆಯವರಿಗೆ ಯಾವ ರೀತಿ ಪತ್ರ ಬರೆಯೋದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗಿದ್ರೆ ನೋಡೋಣ ಪ್ರಶ್ನೆಯನ್ನ. ಗಮನಿಸಿ, ನಿಮ್ಮ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕುರಿತು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೆಯಿರಿ. ಯಾವ ವಿಷಯಕ್ಕೆ ನಾವು ಬರಿತಾ ಇದ್ದೀವಿ? ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಕುರಿತು ಬರಿತಾ ಇದ್ದೀವಿ. ಯಾರಿಗೆ ಬರಿತಾ ಇದ್ದೀವಿ? ತಂದೆಯವರಿಗೆ ನಾವು ಬರಿತಾ ಇದ್ದೀವಿ ಅಲ್ವಾ? ಇದು ಶಾಲೆ ಆಗಿದೆ. ಕಾಲೇಜ್ ಅಂತ ಕೊಟ್ಟಿದ್ರೆ ಕಾಲೇಜಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಬರಿಬೋದಾಗಿರುತ್ತೆ. ಯಾವ ರೀತಿ ಬರೆಯೋದು ಹಾಗಿದ್ರೆ ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿಯ ವೈಯಕ್ತಿಕ ಪತ್ರವನ್ನ ನಾವು ಬರಿಬೇಕಾದ್ರೆ ನಾವು ಈ ರೀತಿ ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ ಅಂತ ನಾವಿಲ್ಲಿ ಬರಿಬೇಕು. ಈಗ ತಂದೆಯವರಿಗೆ ನಾವು ಬರಿಬೇಕಾದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ನಾವಲ್ಲಿ ಪದಗಳನ್ನ ಬರಿಬೇಕಾಗತ್ತೆ. ಮಗ ಆಗಿದ್ರೆ ಮಗ ಅಂತ ಬರೀರಿ, ಮಗಳು ಅಂತ ಹಾಗಿದ್ರೆ ಮಗಳು ಅಂತ ಬರೀರಿ. ಇನ್ ಕೇಸ್ ಪ್ರಶ್ನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿರ್ತಾರೆ, ಹೆಸರನ್ನ ಕೊಟ್ಬಿಟ್ಟಿರ್ತಾರೆ ಅಲ್ವಾ? ಸೊ ಆಗ ನೀವು ಅದೇ ಹೆಸರನ್ನ ಇಟ್ಕೊಂಡು ಬರಿಬೇಕಾಗತ್ತೆ. ಈಗ ನೋಡೋಣ. ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ. ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರೆಯಿರಿ. ನಾವು ವೈಯಕ್ತಿಕ ಪತ್ರವನ್ನ ಬರಿಬೇಕಾದ್ರೆ ಕ್ಷೇಮ ಸಮಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 2 ಲೈನ್ ನಾವು ಬರಿಬೇಕಾಗತ್ತೆ. ಈಗ ವಿಷಯಕ್ಕೆ ಬರೋಣ. ಈ ಪತ್ರ ಬರೆಯುವ ಉದ್ದೇಶವೆಂದರೆ, ನಮ್ಮ ಶಾಲೆಯಲ್ಲಿ ಆಗಸ್ಟ್ 15ರಂದು ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದೆವು. ಮುಖ್ಯ ಅತಿಥಿಗಳು ಸ್ವತಂತ್ರ ಬಂದ ಬಗೆಯನ್ನು ವಿವರಿಸಿದರು. ನೆಹರು, ಗಾಂಧಿ ಇವರ ಪರಿಶ್ರಮ ತ್ಯಾಗದ ಪ್ರತೀಕವಾದ ಸ್ವಾತಂತ್ರ್ಯ ದಿನಾಚರಣೆ ಹೆಮ್ಮೆಯ ರಾಷ್ಟ್ರೀಯ ಹಬ್ಬವಾಗಿದೆ. ಸ್ವತಂತ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ರಾಷ್ಟ್ರ ನಾಯಕರನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ. ಅವರ ಆದರ್ಶಗಳು ನಮಗೆ ಮಾರ್ಗದರ್ಶನವಾಗಿದೆ. ದೇಶಾಭಿಮಾನ ಬೆಳೆಸಿಕೊಳ್ಳಲು ಸಹಾಯಕವಾಗಿದೆ. ನನಗಂತೂ ಭಾರತ ದೇಶದಲ್ಲಿ ಜನಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ಪರೀಕ್ಷೆ ಮುಗಿದ ನಂತರ ಊರಿಗೆ ಬರುತ್ತೀನಿ. ತಾಯಿಯವರಿಗೆ ನಮಸ್ಕಾರ ತಿಳಿಸಿ. ವಂದನೆಗಳೊಂದಿಗೆ ಇಂತಿ ನಿಮ್ಮ ಮಗ. ಮಗಳಾಗಿದ್ರೆ ಮಗಳು ಅಂತ ಬರೀತೀರಾ. ಪ್ರಶ್ನೆಯಲ್ಲಿ ಇನ್ ಕೇಸ್ ನಿಮಗೆ ಹೆಸರನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಅಡ್ರೆಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ಹೆಸರು ಅದೇ ಅಡ್ರೆಸ್ನ ನಾವಿಲ್ಲಿ ಬರಿಬೇಕಾಗತ್ತೆ. ಇಲ್ಲ ನಾನು ನಿಜವಾಗ್ಲೂ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗಿರೋದನ್ನೇ ನಾವಲ್ಲಿ ಬರಿಬೇಕಾಗತ್ತೆ. ಕೆಳಗಡೆ ನಾವು ಪತ್ರದ ಎಡಭಾಗದಲ್ಲಿ ಇಂದ ಅಥವಾ ಇವರಿಂದ ಇಲ್ಲಿ XYZ ಅಂತ ಹಾಕಿದ್ದೀನಿ. ನೀವಿಲ್ಲಿ ಹೆಸರನ್ನ ಬರಿಬೇಕು, ನಿಮ್ಮ ಅಡ್ರೆಸ್ ಅನ್ನ ಬರೀತೀರಾ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮಹಾರಾಜ ಹಾಸ್ಟೆಲ್, ಬೆಂಗಳೂರು. ಇವರಿಗೆ ಅಂದ್ರೆ ನಿಮ್ಮ ತಂದೆಯವರಿಗೆ ನೀವು ಇವಾಗ ಬರೀತಾ ಇದ್ದೀರಾ ಅಲ್ವಾ? ಅವರ ಹೆಸರನ್ನ ಹಾಕ್ತೀರಾ, ಅವರ ಅಡ್ರೆಸ್ ಅನ್ನ ಹಾಕ್ತೀರಾ. ಇಲ್ಲಿ ಒಂದು ಎಕ್ಸಾಂಪಲ್, ಡೋರ್ ನಂಬರ್ 540, 4ನೇ ಕ್ರಾಸ್, ಹುಬ್ಬಳ್ಳಿ. ಫ್ರೆಂಡ್ಸ್, ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ, ಪತ್ರವನ್ನ ನಾವು ಬರಿಬೇಕಾಗತ್ತೆ. ಈ ರೀತಿ ನೀಟಾಗಿ ಬರೆಯೋದ್ರಿಂದ ಪರೀಕ್ಷೆಗಳಲ್ಲಿ ನಾವು 5ಕ್ಕೆ 5 ಅಂಕಗಳನ್ನು ನಾವು ಗಳಿಸ್ಕೋಬಹುದಾಗಿರುತ್ತೆ. ನೀವು ಪರೀಕ್ಷೆಗಳಲ್ಲಿ ಬರಿಬೇಕಾದ್ರೆ ಈ ದಿನಾಂಕ, ಸ್ಥಳ, ವಂದನೆಗಳೊಂದಿಗೆ ಇಂತಿ ನಿಮ್ಮ ಮಗ, ಇವರಿಂದ ಇವರಿಗೆ ಅಂತ ಇದೆಯಲ್ಲ, ಇಲ್ಲೆಲ್ಲ ನೀವು ಅಂಡರ್ಲೈನ್ ಮಾಡಿ ನೀವೇನು ಮಾಡ್ಬೋದು, ಅದನ್ನು ಬರಿಬೋದಾಗಿರುತ್ತೆ. ಮತ್ತು ಇಲ್ಲಿ ಏನು ಮಾಡ್ಬೋದು, ನೀವು ವಿವರಣೆಯನ್ನು ಕೊಡಬೇಕಾದ್ರೆ ಈ ಇಂಪಾರ್ಟೆಂಟ್ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ನೀವೇನು ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದಾಗಿರುತ್ತೆ. ಈ ರೀತಿ ಬರೆಯೋದ್ರಿಂದ ನಾವು ಸುಲಭವಾಗಿ ನಾವು ಔಟ್ ಆಫ್ ಅಂಕಗಳನ್ನ ನಾವು ತಗೋಬೋದಾಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಈ ಪತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.